ಶ್ರೀ ಮದ್ದಾನಯ್ಯ ಸಂಗಯ್ಯ ಮದ್ದಾನಿ ಹಿರೇಮಠ ನಿವೃತ್ತ ಶಿಕ್ಷಕರು ಕುಷ್ಟಗಿ ಇವರ ಮೊಮ್ಮಗನ ಮದುವೆ ಸಮಾರಂಭದ ಅಂಗವಾಗಿ ಏರ್ಪಡಿಸಿರುವ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ವಿಜಯಕುಮಾರ್ ಸ್ವಾಮಿ ಮದ್ದಾನಿ ಹಿರೇಮಠ ಹಾಗೂ ಶ್ರೀ ರವಿಕುಮಾರ್ ಸ್ವಾಮಿ ಮದ್ದಾನಿ ಹಿರೇಮಠ ಕುಷ್ಟಗಿ. ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆಯೇ ಪರಮಧರ್ಮ ಎಂದು ನಂಬಿ ನಡೆಯುವವರು ಅತಿ ವಿರಳ. ಅಂತಹ ಅಪರೂಪದ ವ್ಯಕ್ತಿತ್ವಗಳಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯ ರವಿಕುಮಾರ್ ಮದ್ದಾನಿ ಹಿರೇಮಠ ಒಬ್ಬರಾಗಿದ್ದಾರೆ. ಇಡೀ ತಾಲೂಕಿನ ಜನ ಇವರನ್ನು ಅಕ್ಕರೆಯಿಂದ ರವಿ ಅಜ್ಜ ಎಂದೇ ಕರೆಯುತ್ತಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯ ಗರಿ ಈಗ 51 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹದ ಮೂಲಕ ಮತ್ತಷ್ಟು ಎತ್ತರಕ್ಕೆ ಬೆಳೆದಿದೆ. ಕುಷ್ಟಗಿಯ ತಾವರಗೇರ ರಸ್ತೆಯ ಮಹಂತ ನಗರದಲ್ಲಿ ಏಪ್ರಿಲ್ 30ರಂದು ಏರ್ಪಡಿಸಿರುವ ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ವೇದಿಕೆ, ಅಡುಗೆ ತಯಾರಿ ಇನ್ನಿತರ ತಯಾರಿ ಭರದಿಂದ ಸಾಗಿದೆ. ಸಾಮಾನ್ಯವಾಗಿ ಶ್ರೀಮಂತರು ತಮ್ಮ ಮನೆಯ ಶುಭ ಕಾರ್ಯಗಳನ್ನು ಅದ್ದೂರಿಯಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ರವಿಕುಮಾರ್ ಮದ್ದಾನಿ ಹಿರೇಮಠ ಅವರು ತಮ್ಮ ಸಹೋದರ ವಿಜಯಕುಮಾರ್ ಸ್ವಾಮಿ ಮದ್ದಾನಿ ಹಿರೇಮಠ ಅವರ ಚಿರಂಜೀವಿ ಸಂಗಮೇಶ್ ಅವರ ವಿವಾಹ ಕಾರ್ಯಕ್ರಮವನ್ನು ಅತ್ಯಂತ ಸಮಾಜಮುಖಿಯಾಗಿ ಆಚರಿಸಲು ನಿರ್ಧರಿಸಿರುವುದು ವಿಶೇಷವಾಗಿದೆ. ರವಿಕುಮಾರ್ ಅವರು ಕೇವಲ ಆರ್ಥಿಕ ಸಹಾಯ ಮಾಡುವವರಲ್ಲ, ಬದಲಿಗೆ ಅಸಹಾಯಕರಿಗೆ ಬದುಕುವ ಹಾದಿ ತೋರಿಸುವ ಮಾರ್ಗದರ್ಶಕರಾಗಿದ್ದಾರೆ. ಕಷ್ಟ ಎಂದು ಬಂದವರಿಗೆ ಕೇವಲ ಹಣ ನೀಡಿ ಕೈ ತೊಳೆದುಕೊಳ್ಳದೆ ಅವರಿಗೆ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಟ್ಟು ಸ್ವತಂತ್ರವಾಗಿ ಬದುಕಲು ದಾರಿ ಮಾಡಿಕೊಟ್ಟಿದ್ದಾರೆ. ಇವರಿಂದ ನೆರವು ಪಡೆದ ಬಹುತೇಕರು ಕೃತಜ್ಞತೆಯ ಸಂಕೇತವಾಗಿ ತಮ್ಮ ಉದ್ಯೋಗದ ಸ್ಥಳಗಳಲ್ಲಿ ರವಿ ಅಜ್ಜನವರ ಭಾವಚಿತ್ರವನ್ನಿಟ್ಟುಕೊಂಡಿದ್ದಾರೆ. ಇದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ತಾಲೂಕಿನ ಯಾವುದೇ ಸಭೆ ಸಮಾರಂಭಗಳಿರಲಿ, ಅಲ್ಲಿ ರವಿ ಅಜ್ಜನ ಸಾನ್ನಿಧ್ಯ ಇರಲೇಬೇಕು. ಅವರ ಸರಳತೆ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಗುಣವೇ ಅವರನ್ನು ಜನನಾಯಕರನ್ನಾಗಿ ಮಾಡಿದೆ. ಆತ್ಮಸಂತೃಪ್ತಿಗಾಗಿ ಅಸಹಾಯಕರ ಸೇವೆ ಮಾಡುವ ಇವರ ಗುಣ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ತಮ್ಮ ಮಗನ ಮದುವೆಯ ಸಂದರ್ಭದಲ್ಲಿ 51 ಜೋಡಿಗಳಿಗೆ ಹೊಸ ಬದುಕು ಕಟ್ಟಿಕೊಡುತ್ತಿರುವ ರವಿಕುಮಾರ್ ಮದ್ದಾನಿ ಹಿರೇಮಠ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇವರ ಈ ಮಾನವೀಯ ಕಾರ್ಯಕ್ಕೆ ಕುಷ್ಟಗಿ ತಾಲೂಕಿನಾದ್ಯಂತ ಸಾರ್ವಜನಿಕರು ಮೆಚ್ಚುಗೆಯ ಸುರಿಮಳೆಗೈಯುತ್ತಿದ್ದಾರೆ. ರವಿಕುಮಾರ್ ಹಿರೇಮಠ ಅವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಬಡವರಿಗೆ ಸಹಕಾರ ಮಾಡ್ಯಾರ. ಮತ್ತು 51 ಸಾಮೂಹಿಕ ಮದುವೆ ಮಾಡೋದ್ರ ಜೊತೆಗೆ ಬಡವರಿಗೆ ಒಂದು ವರದಾನ ಆಗೈತಿ. ಆದ್ದರಿಂದ ತಾವೆಲ್ಲರೂ ಅವರ ಮಗನ ಮದುವೆಗೂ ಹಾಗೂ ಸಾಮೂಹಿಕ ಮದುವೆಗೆ ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡಬೇಕೆಂದು ಶ್ರೀ ಪಟ್ಟಣದ ಸಮಸ್ತ ಗುರು ಹಿರಿಯರಿಗೆ, ಯುವ ಸ್ನೇಹಿತರಿಗೆ ಹೇಳಿಕೊಳ್ತೀನಿ. ಪಟ್ಟಣದಲ್ಲಿ ಇವತ್ತಿನ ದಿವಸ ಐತಿಹಾಸಿಕ ಒಂದು ಕಾರ್ಯಕ್ರಮ. ರವಿಕುಮಾರ್ ಹಿರೇಮಠರವರ ಒಂದು ಮಗನ ಮದುವೆಯ ನಿಮಿತ್ತವಾಗಿ ಸುಮಾರು 51 ಸಾಮೂಹಿಕ ಉಚಿತವಾಗಿ ಸರ್ವಧರ್ಮಗಳ ಸಾಮೂಹಿಕ, ಜಾತಿ ಪಂಥ್ ಅನ್ನದೇ ಹಲವಾರು ಜಾತಿಯ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಇವತ್ತು ಏನಾದರೂ ಒಂದು ಪೈಸಾ ದುಡ್ಡು ಇಸ್ಕೊಲಾರ್ದ ಸಾಮೂಹಿಕವಾಗಿ ಮದುವೆ ಮಾಡ್ತಕ್ಕಂಥ ಒಂದು ಮಗನ ಒಂದು ಮದುವೆ ಸಮಾರಂಭದಲ್ಲಿ ಇವತ್ತು 51 ಜೋಡಿಗಳ ಮದುವೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ BJP ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಹಾಗೂ ಕುಷ್ಟಗಿಯ ಜನಪ್ರಿಯ ಶಾಸಕರು ಮತ್ತು ವಿರೋಧ ಪಕ್ಷದ ಮುಖ್ಯ ಸಚೇತಕರಂಥ ದೊಡ್ಡಗೌಡ ಪಾಟೀಲ್ ಅವರು ಮತ್ತು ಶಿವಗೌಡ ನಾಯಕರವರು ಹಲವಾರು ಗಣ್ಯರು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕಾರ ಈ ರವಿ ಅಜ್ಜ ಮತ್ತು ವಿಜಯಕುಮಾರ್ ಅಜ್ಜ ಅವರ ಒಂದು ಸಹಾಯ ಸಹಕಾರ ಅತಿ ಹೆಚ್ಚಿನದು. ಯಾಕಂದ್ರೆ ಅವರಿಗೆ ಎಲ್ಲ ಯುವಕರು ಮತ್ತು ಕುಷ್ಟಗಿ ಪಟ್ಟಣದ ನಾಗರಿಕರು ಅವರು ಯಾವ ಟೈಮ್ದಾಗ ಏನು ಕರೆದ್ರು ಕೂಡ ಸಹಕಾರ ಕೊಟ್ಟು ಅವ್ರಿಗೆ ಬೆನ್ನೆಲುಬಾಗಿ ನಿಂತಾರ. ಅವ್ರು ಮಾಡ್ತಕ್ಕಂಥ ಒಂದು ಧರ್ಮದ ಕಾರ್ಯ, ಒಂದು ಒಳ್ಳೆಯ ಕಾರ್ಯ, ಇದು ಒಂದೇ ಅಂತಲ್ಲ, ಸುಮಾರು ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಗ್ರಾಮದ ಬೇರೆ ಬೇರೆ ಗ್ರಾಮದಿಂದ ಬಂದಂಥ ಬಡವರು ಇಂಗ್ರಿ ಅಜ್ಜರ ಅಂತ ಬಂದು ಹೇಳಿದ್ರಪ್ಪ ಅಂದ್ರೆ ಅವ್ರಿಗೆ ಯಾವಾಗಲೂ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅಂಥ ಒಂದು ಸದಾ ಬುದ್ಧಿ ಅವ್ರಿಗಿರಲಿ, ಈ ತಾಲೂಕು ಅಭಿವೃದ್ಧಿಗಾಗಿ ಶ್ರಮವಹಿಸಲಿ, ಬಡವರ ಏಳಿಗೆಗಾಗಿ ಒಂದು ಸ್ವಲ್ಪ ಶ್ರಮವಹಿಸಲಿ ಅಂತ ಹೇಳಿ ಅವರಿಗೆ ಅವ್ರ ಮಗನ ಒಂದು ಸಂಗಮೇಶ್ ಅವರ ಮದುವೆ
ಒಂದು ಒಳ್ಳೆಯ ಕಾರ್ಯದಲ್ಲಿ ಇಂಥ ಒಂದು 51 ಜೋಡಿಗಳ ಸಾಮೂಹಿಕ ಮಾಡುವುದರ ಜೊತೆಗೆ ಆ ಒಂದು ಚಿರಂಜೀವಿಗೆ ಶುಭ ಹಾರೈಸಿ ಈ ತಾಲೂಕಿನ ಸಮಸ್ತ ಜನ ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ.